ಹಾಯ್ ನಮಸ್ತೆ. ನಾನು ನಿಮ್ಮ ಅದಿಶಿ ಎಂ ಗೌಡ. ಇವತ್ತೊಂದು ಗಾದೆ ಮಾತು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ 4ನೇ ದಿವಸದೊಂದು ಹೇಳಿದ್ದೆ, ಹಾಗಾಗಿ ಅದನ್ನು ರಿಪೀಟ್ ಮಾಡ್ತೀನಿ. ಇವಾಗ ಯಾರು ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಹೇಳ್ತೀನಿ ನೋಡಿ. ಗಾದೆ ಮಾತಿಗಿಂತ ಮುಂಚೆ ನಾನು ಇವಾಗ ಒಂದು ಹೇಳ್ತಾ ಇದ್ದೀನಿ ಕ್ವಶನ್ನು. ನೀವು ಯಾರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟೇ ಮಾಡಿಲ್ಲ. ನಾನು ಎಷ್ಟು ಲೈಕ್ ಮಾಡಿದ್ದೀರಾ, ಓಕೆ. ನೋಡಿದ್ದೀರಾ ಫುಲ್ ವಿಡಿಯೋ, ಓಕೆ. ನಂಗೆ ಅವೆರಡೂ ಓಕೆ ಇದೆ. ಬಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಲ್ಲ, ಅದೇ ತುಂಬ ಬೇಜಾರಾಗ್ತಾ ಇದೆ. ಯಾರು ಒಬ್ಬರಾರು ಕಮೆಂಟ್ ಮಾಡಿ. ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಅವ್ರ ಹೆಸರು ಹೇಳಿಬಿಟ್ಟು ನಾನು ಇಂಥವ್ರು ಕಮೆಂಟ್ ಮಾಡಿದ್ದಾರೆ, ಅವ್ರದ್ದು ಎಲ್ಲರೂ ಯೂಟ್ಯೂಬರಲ್ಲಿ ಯೂಟ್ಯೂಬ್ ಮಾಡೋರೆ ಯಾರು ಇದ್ದರೆ ಅವ್ರು ಕಮೆಂಟ್ ಮಾಡಿದರೆ, ಅವ್ರದ್ದು ಯೂಟ್ಯೂಬ್ ಇದ್ದರೆ ನಾನು ಅದಕ್ಕೂ ನೋಡ್ತೀನಿ. ನಿಮ್ಮದು ಸಬ್ಸ್ಕ್ರೈಬು, ಲೈಕು ಮತ್ತು ಆಲ್ ಬೆಲ್ ಬಟನ್ನು ಎಲ್ಲ ಮಾಡ್ಕೊಳ್ತಿದ್ದೀನಿ. ಅದನ್ನು ಮಾಡ್ತೀನಿ. ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಓಕೆ. ಇವಾಗ 4ನೇದು ನಿನ್ನೆ ಅಷ್ಟು ಹೇಳಿದ್ನಲ್ಲ, 4ನೇ ಗಾದೆ ಮಾತನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಬಟ್ಟೆ ಬಿಚ್ಕೊಂಡು ಬಾವಿಗೆ ಹಾರ್ದ. ಆನ್ಸರ್ ಬಾಳೆಹಣ್ಣು. ಅದು ನಿಮಗೆಲ್ಲ ಡೌಟ್ ಹೇಳ್ತಾ ಇರ್ಬೋದು, ಹೇಗೆ ಬಾಳೆಹಣ್ಣಾಗುತ್ತೆ ಅಂತ. ಸಿಪ್ಪೆ ಸುಲಿತಾರೆ, ಸಿಪ್ಪೆ ಸುಲಿದ ಅಂದರೆ ಬಟ್ಟೆ ಬಿಚ್ಚಿದ ಅಂತ. ಬಟ್ಟೆ ಬಿಚ್ಕೊಂಡು ಬಾವಿಗೆ ಹಾರ್ತಾನೆ ಅಂದರೆ ನಮ್ಮ ಬಾಯಿ ಇದೆಯಲ್ಲ, ಅದೇ ನಮಗೆ ಬಾವಿ ಆಗುತ್ತೆ. ಬಾವಿನೇ ಅದು ಅಂದ್ಕೊಂಡು ನಮಗೆ ಬಾವಿಗೆ ಹಾರ್ತಾನೆ ಅಂದರೆ ನಾವು ಬಾಳೆಹಣ್ಣು ತಿಂತೀವಲ್ಲ, ಅದಕ್ಕೆ ಹೇಳೋದು. ಇವಾಗ 5ನೇದು ಹೇಳೋಣ ಬನ್ನಿ. ಚಿಕ್ಕ ಬಾರನಿಗೆ ಬಗಲಲ್ಲಿ ಕತ್ತಿ. ಈಸಿ ಕ್ಲೂ ಒಂದು ನೋಡಿ. ತರಕಾರಿ. ಆ ತರಕಾರಿಲಿ ಎಲ್ಲ ಹೆಸರನ್ನ ಹೇಳ್ಕೊಂಡೋಗಿ ಯಾರು ನಿಮಗೆ ಸರಿ ಅನಿಸುತ್ತೆ ಅದರಲ್ಲಿ ಅದಕ್ಕೆ ಆನ್ಸರ್ ಮಾಡಿ. ಲೈಕು ಮತ್ತು ಸಬ್ಸ್ಕ್ರೈಬರ್ ಆಗೋದನ್ನು ಮರಿಲೇಬೇಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಇನ್ನೂ ಮರಿಬೇಡಿ. ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ಹೆಸರು ಹೇಳ್ತೀನಿ ಅಂತ ಫಸ್ಟಿಗೆ ಹೇಳಿದ್ನಲ್ವ, ಹಾಗೆ ಮಾಡ್ತೀನಿ. ಆಮೇಲೆ ನಾನು ಅದನ್ನು ಹಾಗೆ ಮಾಡಿದಾಗ ನಿಮ್ಮದು ಇವಾಗ ಯಾರು ಯೂಟ್ಯೂಬಲ್ಲೇ ಇರೋರು ಮಾಡಿದರೆ ಅವರಿಗೆ ಅವ್ರದ್ದು ಯೂಟ್ಯೂಬನ್ನ ನಾನು ನೋಡ್ತೀನಿ, ಲೈಕ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಆಮೇಲೆ ಆಲ್ ಬೆಲ್ ಬಟನ್ನ ಪ್ರೆಸ್ ಮಾಡ್ತೀನಿ, ಓಕೆ. ಇವಾಗ ನಂಗೆ ಅದಕ್ಕೊಂದು ಆನ್ಸರ್ ಇವಾಗ ಕಳಿಸಿ. ಓಕೆ, ಬಾಯ್, ಸಿ ಯು ಇನ್ ದ ಟುಮಾರೋ.